Hi guys, welcome back to one of the most important videos which is biology shortcut tricks. ಸೊ ಸುಮಾರು ಜನ ಹೇಳ್ತಾ ಇದ್ದೀರಿ ಮನೋಜ್ ಬಯಾಲಜಿ ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನ ಹೇಳ್ಕೊಡಿ ಅಂತ. ಬಟ್ ಬಯಾಲಜಿಯಲ್ಲಿ ಶಾರ್ಟ್ಕಟ್ ಟ್ರಿಕ್ಸ್ ಇರೋದಿಲ್ಲ. ನಾನು ನಿಮಗೆ ಯಾವ ರೀತಿ ಯೋಚನೆ ಮಾಡಬೇಕು ಟು ಸಾಲ್ವ್ ಬಯಾಲಜಿ ಕ್ವೆಶನ್ಸ್ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಿಮಗಿರೋ ನಾರ್ಮಲ್ ಜನರಲ್ ನಾಲೆಜಿಂದ ನೀವು ಆರಾಮಾಗಿ ಬಯಾಲಜಿದು 30-40 ಕ್ವೆಶನ್ನ ಸಾಲ್ವ್ ಮಾಡ್ಬೋದಾಗಿರುತ್ತೆ ವಿತೌಟ್ ಎನಿ ಟೆನ್ಷನ್. ಓಕೆ, ಆ್ಯಂಡ್ ದಾಟ್ಸ್ ಹೌ ಈಸಿ ಬಯಾಲಜಿ ವುಡ್ ಬಿ. ಲಿಟ್ರಲಿ ಹೇಳ್ತಾ ಇದ್ದೀನಿ, ತಮಾಷೆ ಮಾಡ್ತಾನೆ ನಾನು. ದಿಸ್ ಇಸ್ ದ ಫ್ಯಾಕ್ಟ್. ನೀವು ಆರಾಮಾಗಿ 30-40 ಕ್ವೆಶನನ್ನು ನಿಮ್ಮ ಬೇಸಿಕ್ ನಾಲೆಜಿಂದ ಸಾಲ್ವ್ ಮಾಡ್ಬೋದಾಗಿರುತ್ತೆ. ನಾನು ಹಿಂಗೆ ಏನು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾನು ನಿಮಗೆ ಕೌನ್ಸಿಲಿಂಗ್ಗೆ ಮತ್ತು ಕಾಲೇಜ್ ರಿವ್ಯೂಸ್ ಎಲ್ಲ ಮಾಡ್ತಾ ಇರ್ತೀನಿ. ಸೊ ದ್ಯಾಟ್ ಯು ವೋಂಟ್ ಮಿಸ್. ನಿಮ್ಗೆ ಯಾವ್ದಾದ್ರು ಕಾಲೇಜ್ ರಿವ್ಯೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಮಾತಾಡೋಣ. ಓಕೆ, ದೀಸ್ ಆರ್ ಸಮ್ ಆಫ್ ದ methods that we are going to use. Just have a look at it. Let's go directly hop into the question. Okay. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ when a pollen grain of one plant, correct observe ಮಾಡಿ, this is important. Let me change the color of this. Okay, when the pollen grain of one plant pollinate the stigma of a flower of another plant, it's called ಅಂತ ಕೇಳಿದ್ದಾರೆ. ನಾನು ನಿಮ್ಗೆ ಆಗಲೇ ಹೇಳಿದೆ ಜನರಲ್ ನಾಲೆಜ್ ಅಂತ. ಓಕೆ, ಹೆಂಗೆ ಯೂಸ್ ಮಾಡ್ತಿದ್ಯಾ ಜನರಲ್ ನಾಲೆಜ್, ಏನು ಜನರಲ್ ನಾಲೆಜ್ ಯೂಸ್ ಮಾಡ್ತಿದ್ಯಾ ಅಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಆಪ್ಷನ್ಸನ್ನು. ಆಟೋಗ್ಯಾಮಿ, ಡಿಕೋಗ್ಯಾಮಿ, ಕಿಟರೋಗ್ಯಾಮಿ, ಝೀನೋಗ್ಯಾಮಿ. ಓಕೆ, ಆಟೋ ಅಂದರೆ ಏನು? ಬೇಸಿಕ್ಲಿ ಆಟೋ ಇಸ್ ಸೆಲ್ಫ್. ಓಕೆ, ಡೈಕೋ ಅಂತಂದ್ರೇನು? ಟೂ ಅಥವಾ ಸಪ್ರೇಟ್. ಕಿಟರೋ ಅಂತಂದ್ರೇನು? ನೇಬರ್, ಅಂದರೆ ಪಕ್ಕದಲ್ಲಿರೋ ಕಿಟರೋ ಅಂತ ಕರೀತಾರೆ. ನಿಮ್ಗೆ ಇಂಗ್ಲೀಷ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಫಿಗರ್ ಔಟ್ ದಿಸ್. ಕ್ವೆಶನ್ ಏನು ಕೇಳಿದ್ದಾರೆ? when a pollen grain of one plant pollinate the stigma of a flower another plant ಎಲ್ಲೋ ಬೇರೆ ಇನ್ನೊಂದಿರೋ ಪ್ಲಾಂಟ್ ಇದು ಮಾಡ್ತಾ ಇದೆ. ಸೊ ವಾಟ್ ಇಸ್ ದ್ಯಾಟ್? ಝೀನೋಗ್ಯಾಮಿ. ಝೀನೋ ಇಸ್ ಥಿಂಗ್ ಬಟ್ ಫಾರಿನ್, ಗೊತ್ತಿಲ್ಲದಿರೋ ಒಂದು ಪ್ಲ್ಯಾಂಟ್. ಓಕೆ, ಇಲ್ಲಿ ಫ್ಲವರ್ ಆಫ್ ಅನದರ್ ಪ್ಲ್ಯಾಂಟ್ ವಿಚ್ ದೇ ಡೋಂಟ್ ನೋ. ಸಿಂಪಲ್, ಝೀನೋಗ್ಯಾಮಿ. ಓಕೆ, ನೆಕ್ಸ್ಟ್ ಕ್ವೆಶನ್ ಮಾಡೋಣ ಬನ್ನಿ. ಬೇಕು ಅಂತಂದರೆ ಈ ಎಕ್ಸ್ಪ್ಲನೇಷನ್ ಸ್ವಲ್ಪ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಓದ್ಕೊಳ್ಳಿ. ಓಕೆ, ಆಮೇಲೆ ಲೆಟ್ ಮಿ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್ ವಿತ್ ಅ ಸೆಂಟ್ರಲ್ ಸೆಲ್ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. 2 polar nuclei ಇನ್ ಎಂಬ್ರಿಯೋ ಸ್ಯಾಕ್ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಓಕೆ, ಸೆಂಟ್ರಲ್ ಸೆಲ್ ಏನಿರ್ತವೆ? 2 polar nuclei ಇರ್ತವೆ. ನಿಮಗೆ ಕರೆಕ್ಟಾಗಿ ಎಂಬ್ರಿಯೋ ಸ್ಯಾಕ್ ಡಯಾಗ್ರಾಮ್ ಗೊತ್ತಿದೆ, ವಿಚ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ಯುವರ್ ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್. ನಿಮಗೆ ಗೊತ್ತಿದೆ ಕ್ವೆಶನ್ನ ಸೆಕೆಂಡ್ಸಲ್ಲಿ ಸಾಲ್ವ್ ಮಾಡ್ತಾರೆ. ಅಕಸ್ಮಾತ್ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಏನು ಕೇಳಿದ್ದಾರೆ? ಫ್ಯೂಷನ್ ಆಫ್ ಮೇಲ್ ಗ್ಯಾಮೆಟ್, ಒಂದು ಮೇಲ್ ಗ್ಯಾಮೆಟು ವಿತ್ ಅ ಸೆಂಟ್ರಲ್ ಸೆಲ್, ಅಲ್ಲೇ ಕೊಟ್ಟಿದ್ದಾರೆ 2 polar nuclei ಅಂತ ಇನ್ನು ಎಂಬ್ರಿಯೋ ಸ್ಯಾಕ್ ಇಸ್ ಕಾಲ್ಡ್ ಅಂತ ಕೇಳಿದ್ದಾರೆ. ಸೊ ಎಂಬ್ರಿಯೋ ಸ್ಯಾಕಲ್ಲಿ ಎಲ್ಲೋ ಜಾಗದಲ್ಲಿ 2 polar nuclei ಇದೆ, ವಿಚ್ ಇಸ್ ಫ್ಯೂಷನ್ ಇಟ್ಸ್ ಗೆಟಿಂಗ್ ಫ್ಯೂಷನ್ ವಿತ್ 1 ಮೇಲ್ ಗ್ಯಾಮೆಟ್. ಏನಾಗ್ತಿದೆ? 2 + 1 ಟ್ರಿಪಲ್. ಓಕೆ, ಎಲ್ಲಿದೆ ನೋಡಿ ಟ್ರಿಪಲ್ ಫ್ಯೂಷನ್? ದಟ್ ಈಸ್ ಯುವರ್ ಆನ್ಸರ್. ಸಿಂಪಲ್. ನೆಕ್ಸ್ಟು ನೀವು ಅನ್ಕೊಬೋದು, ಮನೋಜ್ ನಮಗೆ ಕನ್ಫ್ಯೂಸ್ ಆಗುತ್ತೆ ಬಿಕಾಸ್ ಬಯಾಲಜಿಯಲ್ಲಿ ಏರಣ ವರ್ಡ್ಗಳಿರ್ತವೆ, ನಾಲ್ಕು ಕಟ್ಕೊಳ್ಳೋಕ್ಕಾಗೋದಿಲ್ಲ, ಏರಣ ಹೆಸರುಗಳಿರ್ತವೆ. ಸಿ, ಗೋ ವಿತ್ ಯೋರ್ ಗಟ್. Question says something and you found something, just go for it. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಎಕ್ಸ್ಪ್ಲನೇಷನ್ನ. ಇಫ್ ಯು ವಾಂಟ್, ಟೇಕ್ ಅ ಸ್ಕ್ರೀನ್ಶಾಟ್. ನೆಕ್ಸ್ಟ್ ಇಲ್ಲಿ ನೋಡಿ, ಸೆಲೆಕ್ಟ್ ದ ಮಿಸ್ ಮ್ಯಾಚ್ ಪೇರ್ ಕ್ವೆಶನ್ ಆಸ್ ಫ್ರಮ್ ದ ರಾಂಗ್ ಒನ್. ಸಿಕ್ಕಾಪಟ್ಟೆ ಈಸಿ. ಇಲ್ಲಿ ನೋಡಿ, ಕ್ವೆಶನ್ ನೋಡಿ, ಅಬ್ಸರ್ವ್ ಮಾಡಿ. ಸೆಕೆಂಡ್ ಮಂತ್ ಆಫ್ ದ ಪ್ರೆಗ್ನೆನ್ಸಿ ಇಸ್ ಈಕ್ವಲ್ ಟು ಮೂಮೆಂಟ್ಸ್ ಆಫ್ ದ ಫೀಟಸ್. ಥರ್ಡ್ ಮಂತ್ ಫಾರ್ಮೇಷನ್ ಆಫ್ ಮೋಸ್ಟ್ ಮೇಜರ್ ಆರ್ಗನ್ ಸಿಸ್ಟಮ್. 6 months eyelids separate, eyelash found, and then a first month formation of heart. ಸೊ ನೀವು ಎಂಬ್ರಿಯೋ ಡೆವಲಪ್ಮೆಂಟ್ ನೋಡಿದರೆ ಫಸ್ಟ್ ಮಂತಲ್ಲಿ ಆರ್ಟ್ ಫಾರ್ಮೇಷನ್ ಆಗುತ್ತೆ, ಹಿಂಗೆ ಡೆವಲಪ್ ಆಗ್ತಾ ಆಮೇಲೆ ಯಾವುದೋ ಒಂದು ಮಂತಲ್ಲಿ 6-7 ಮಂತ್ಸಲ್ಲಿ ಬೇಸಿಕ್ಲಿ ಬೇಬಿ ಮೂಮೆಂಟ್ಸ್, ಫೀಟಸ್ ಮೂಮೆಂಟ್ಸ್ ಕಾಣಿಸೋದು. ಓಕೆ, ಆ್ಯಂಡ್ ಇಲ್ಲೇನು ಹೇಳ್ತಿದ್ದಾರೆ? ಸೆಕೆಂಡ್ ಮಂತಲ್ಲೇ ಮೂಮೆಂಟ್ ಆಫ್ ದ ಫೀಟಸ್ ಅಂತ ಹೇಳಿದ್ದಾರೆ. ಅಂದರೆ 2ನೇ ತಿಂಗಳಲ್ಲಿ ಪ್ರೆಗ್ನೆಂಟ್ ಆದ 2ನೇ ತಿಂಗಳಲ್ಲೇ ಮಗು ಹೊಟ್ಟೆಯಲ್ಲಿ ಮೂಮೆಂಟ್ ಆಗ್ತಿರುತ್ತೆ ಅಂತ ಹೇಳ್ತಿದ್ದಾರೆ. ಇದು ಕರೆಕ್ಟಾಗಿ ಜನರಲ್ ನಾಲೆಜ್ ಇದ್ದರೆ ಆರಾಮಾಗಿ ನೀವು ಇದನ್ನು ತಪ್ಪು ಅಂತ ಬರ್ತೀರಾ. ಓಕೆ, ದಟ್ಸ್ ಹೌ ಈಸಿ ಇಟ್ ಇಸ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋ ಬನ್ನಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್, ವಿಚ್ ಇಸ್ ಐಡೆಂಟಿಫೈ ವಿಚ್ ಒನ್ ಇಸ್ ನಾಟ್ ಅ ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಸೆಪ್ಷನ್. ನ್ಯಾಚುರಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಬಗ್ಗೆ ಕೇಳ್ತಿದ್ದಾರೆ. ಇಂಪ್ಲಾಂಟ್ಸ್ ಅಂತ ಬಂದ ತಕ್ಷಣ ನಮ್ಗೆ ಬರೋದೇನು? ಎಕ್ಸ್ಟರ್ನಲ್ ಥಿಂಗನ್ನು ಬಾಡಿಗೆ ಇನ್ಸರ್ಟ್ ಮಾಡೋದು, ದಟ್ ಇಸ್ ಇಂಪ್ಲಾಂಟ್ಸ್. ಓಕೆ, ಇಂಪ್ಲಾಂಟ್ಸ್ ಇಸ್ ಕೆನಾಟ್ ಬಿ ನ್ಯಾಚುರಲ್, ವಿಚ್ ಇಸ್ ಕಾಮನ್ ಸೆನ್ಸ್, ಜನರಲ್ ನಾಲೆಜ್. ಸೊ ಆಫ್ ಕೋರ್ಸ್ ದಟ್ ಇಸ್ ದ ಆನ್ಸರ್. ಜಸ್ಟ್ ಡೋಂಟ್ ಲುಕ್ ಎಟ್ ದ ಅದರ್ ಆಪ್ಷನ್ಸ್ ಅಟ್ ಆಲ್. ನೋಡ್ಕೊಳ್ಳಿ ಇದನ್ನು.
I'm just solving couple of examples so that you think like this. Okay, next ಏನು ಕೇಳಿದ್ದಾರೆ ಸ್ಟೇಟ್ಮೆಂಟ್ ನೋಡಿ, ಎಮ್ ಟಿ ಪಿ ಈಸ್ ಟು ಗೆಟ್ ರಿಡ್ ಆಫ್ ವಾಂಟೆಡ್ ಪ್ರೆಗ್ನೆನ್ಸೀಸ್. Statement 2, MTPs are performed legally by qualified doctors with proper medical justification. Okay, so first of all, MTP ಅಂತಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ಇಟ್ಸ್ ಅ ಅಬಾರ್ಷನ್. ಓಕೆ, ಆ್ಯಂಡ್ ಅಬಾರ್ಷನ್ ಆರ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್, ಅಬಾರ್ಷನ್ ಫಾರ್ ಅನ್ವಾಂಟೆಡ್ ಪ್ರೆಗ್ನೆನ್ಸೀಸ್, ನಾಟ್ ವಾಂಟೆಡ್ ಒನ್ಸ್. ದ ವರ್ಡು ವಾಂಟೆಡ್ ಇದೆ ಇಲ್ಲಿ. ಓಕೆ, ದ ವರ್ಡ್ ವಾಂಟೆಡ್ ಈಸ್ ಪ್ಲ್ಯಾಂಟೆಡ್ ಎರರ್. ಈ ಒಂದು ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ, ಎಮ್ ಟಿ ಪಿ ಈಸ್ ಗೆಟ್ ರಿಡ್ ಆಫ್ ವಾಂಟೆಡ್ ಪ್ರೆಗ್ನೆನ್ಸಿ. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡಿ, ಓದಿ, ವಾಂಟೆಡ್ ಪ್ರೆಗ್ನೆನ್ಸಿ. ಸೊ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲೇ ನೀವು ಟ್ರಿಕ್ ಮಾಡೋದು ಭಾಳ ಈಸಿಯಾಗಿರುತ್ತೆ. ಜಸ್ಟ್ ಯು ಹ್ಯಾವ್ ಟು ಥಿಂಕ್ ಇನ್ ಸಚ್ ಅ ವೇ ದ್ಯಾಟ್ ಯು ಹ್ಯಾವ್ ಟು ಐಡೆಂಟಿಫೈ ಸಮಥಿಂಗ್ ವಿಚ್ ಕೆನ್ ಬ್ರೇಕ್ ದ ಕ್ವೆಶನ್ ಆ್ಯಂಡ್ ದೆನ್ ಗೆಟ್ ದ ಆನ್ಸರ್. ದಟ್ಸ್ ಇಟ್. ಸೊ ಇಲ್ಲಿ ಎಮ್ ಟಿ ಪಿಸ್ ನಿಮ್ಗೆ ಗೊತ್ತು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಯಾವಾಗ ಆಗುತ್ತೆ? ಬೇಸಿಕ್ಲಿ ಯಾವಾಗ ಒಂದು ಕಪಲಿಗೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿರುತ್ತೋ ಅಂಥ ಟೈಮಲ್ಲಿ ದೇ ಗೋ ರಿಕ್ವೆಸ್ಟ್ ಫಾರ್ ದಿ ಎಮ್ ಟಿ ಪಿ ಆ್ಯಂಡ್ ದೆನ್ ಗೆಟ್ ರಿಡ್ ಆಫ್ ಇಟ್. ಓಕೆ, ಗೆಟ್ ರಿಡ್ ಆಫ್ ದ ಫೀಟಸ್ ವಿತ್ ಇನ್ ಲೀಗಲ್ ಟೈಮ್. ಓಕೆ, ಫಾರ್ ಎಕ್ಸಾಂಪಲ್ ಪ್ರೆಗ್ನೆನ್ಸಿ ಆದ ಒಂದು 2 ತಿಂಗಳ ಒಳಗಡೆ ಏನೋ, ಅಥವಾ ಐ ಡೋಂಟ್ ನೋ, ಬಟ್ ಸಿಮಿಲರ್ಲಿ ಅರೌಂಡ್ ಸರ್ಟನ್ ಡ್ಯೂರೇಷನ್ ದೇ ಕ್ಯಾನ್ ಗೆಟ್ ಇಟ್ ಅಬಾರ್ಟೆಡ್ ವಿತ್ ದ ಕನ್ಸೆಂಟ್ ಆಫ್ ಮಾಮ್. ಓಕೆ, ವಿತ್ ದ ಕನ್ಸೆಂಟ್ ಆಫ್ ಮಾಮ್, ಐ ಮೀನ್ ಪೇರೆಂಟ್ಸ್ ಅಲ್ಲ, ಯಾರ ಒಳಗಡೆ ಫಿಟಸ್ ಇರುತ್ತೆ ಅವರ ಕನ್ಸೆಂಟಿಂದ ಬೇಸಿಕ್ಲಿ ಇದು ಏನಪ್ಪ ಅಬಾರ್ಷನ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ದಟ್ಸ್ ವಾಟ್ ಇಟ್ ಹ್ಯಾಪನ್ಸ್. ಓಕೆ, ಆ್ಯಂಡ್ ಇಲ್ಲಿ ವಾಂಟೆಡ್ ಅಂತ ಬಂದಾಗ ಎಮ್ ಟಿ ಪಿ ಆಗಲಿಕ್ಕೆ ಚಾನ್ಸೇ ಇಲ್ಲ. ಇಫ್ ಇಟ್ ಹ್ಯಾಪನ್ಸ್ ಇಟ್ಸ್ ನಾಟ್ ಲೀಗಲ್. ಓಕೆ, ಸೊ ಸಿಂಪಲ್. ಆಮೇಲೆ ಇನ್ನೊಂದು ಲೀಗಲ್ ಅಂತ ಹೇಳಿದೆ ಅಲ್ವಾ, ಎಮ್ ಟಿ ಪಿಸ್ ಆರ್ ಪರ್ಫಾರ್ಮ್ಡ್ ಲೀಗಲಿ ಬೈ ಕ್ವಾಲಿಫೈಡ್ ಡಾಕ್ಟರ್ಸ್ ವಿತ್ ಪ್ರಾಪರ್ ಮೆಡಿಕಲ್ ಜಸ್ಟಿಫಿಕೇಷನ್. ಅಫ್ಕೋರ್ಸ್ ಎಮ್ ಟಿ ಪಿ ಆಗಬೇಕಂದ್ರೆ ದೇ ನೀಡ್ ಟು ಗೆಟ್ ಮೆಡಿಕಲ್ ಜಸ್ಟಿಫಿಕೇಷನ್. ಓಕೆ, ಐದರ್ ಇಟ್ಸ್ ಅಂಡರ್ ಬೌಂಡೆಡ್ ಆ್ಯಂಡ್ ಇಫ್ ಇಟ್ಸ್ ನಾಟ್ ವಾಂಟೆಡ್. ಓಕೆ, ಅಂಥ ಟೈಮಲ್ಲಿ ಎಂಥ ಮೆಡಿಕಲ್ ಜಸ್ಟಿಫಿಕೇಷನ್ ಬೇಕಾಗಿಲ್ಲ. ಇಫ್ ಇಟ್ಸ್ ವಾಂಟೆಡ್, ಓಕೆ, ಇಫ್ ಇಟ್ಸ್ ವಾಂಟೆಡ್ ದೆನ್ ದೇ ನೀಡ್ ಮೆಡಿಕಲ್ ಜಸ್ಟಿಫಿಕೇಷನ್. ಓಕೆ, ಇದು ಫೀಟಸಿಂದ ಮಾಮ್ಗೆ ಪ್ರಾಬ್ಲಮ್ ಇದೆ, ಇಂಥ ಸಿಚುವೇಷನಲ್ಲಿ ದೇ ನೀಡ್ ಮೆಡಿಕಲ್ ಜಸ್ಟಿಫಿಕೇಷನ್ ಟು ಅಬಾರ್ಟ್ ಇಟ್. ಓಕೆ, ಆ್ಯಂಡ್ ದಟ್ಸ್ ದ ಥಿಂಗ್. ಸೊ ಸ್ಟೇಟ್ಮೆಂಟ್ 1 incorrect and statement 2 is correct. Option 3 answer. I'll just give you an example just to make sure that you think in such a way that you can answer such questions. Okay, next ಹೋಗೋಣ ಬನ್ನಿ, which is how many types of gametes will be formed by a plant with genotype AABBCC. ಓಕೆ, ಸಿಂಪಲ್ ಕ್ವಶನ್ನು, ಸಿಕ್ಕಾಪಟ್ಟೆ ಈಸಿ. ಇದಕ್ಕೆ ನಾನು ಪವರ್ ಆಫ್ 2 ಫಾರ್ಮುಲಾ ಅಂತ ಹೇಳ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪವರ್ ಆಫ್ 2 ಫಾರ್ಮುಲಾ, ಇದನ್ನು ನೀವು ಸ್ವಲ್ಪ ಜ್ಞಾಪಕ ಕಟ್ಕೊಂಡಿರ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಸಿ, ಆಪ್ಷನ್ ಸ್ಟ್ರಕ್ಚರ್ ಏನಿದೆ, 2 4 8 2 4 12 and then 6 ಇದೆ ಅಲ್ವಾ? ಸಾರಿ 4 8 12 and 6 ಇದೆ ನಮ್ಮ ಹತ್ರ. ಓಕೆ, ಇವಾಗ ಅಬ್ಸರ್ವ್ ಮಾಡಿದ್ರೆ ನೀವು ನೋಟಿಸ್ 4 and 8 ಆರ್ ಪವರ್ಸ್ ಆಫ್ 2 ಅಲ್ವಾ? 2 square 2 cube. Next 12 and 6 are not power of 2. So the formula of number of gametes type is 2 to the power of n, where n is the number of heterogeneous gene pairs. So AABBCC ಅಂತಂದರೆ which is nothing but 3. Okay, AABB3 CC ಅಂದರೆ n is equal to 3. A ಇಂದ 1, B ಇಂದ 1, C ಇಂದ 1. So simple. 2 to the power of 3 ಏನಿದೆ which is 8. That's your answer. Simple. This is a trick which you're supposed to remember.